ಸರ್, ಈಗ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ದೊಡ್ಡ ಹಗರಣ ಅಂದರೆ ಸರ್ಕಾರಿ ಅಧಿಕಾರಿಗಳೇನಾದರೂ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರಕ್ಕೆ ಬರಬೇಕಾಗಿರೋಂಥ ಜಮೀನು, ಬಡವ್ರಿಗೆ ಬರಬೇಕಾಗಿರೋಂಥ ಜಮೀನು, ಗ್ರಾಮಸ್ಥರಿಗೆ ಸೇರಬೇಕಾಗಿರೋಂಥ ಜಮೀನು ಯಾವ ಥರ ಲಪ್ಟಾಯಿಸ್ಬೋದು, ಯಾವ ಥರ ಮೋಸ ಮಾಡ್ಬೋದು ಅನ್ನೋದಕ್ಕೆ ತುಂಬ ಒಳ್ಳೆ ಉದಾಹರಣೆ ಇವತ್ತು ನಾನು ಆಧಾರಗಳ ಸಮೇತ ನಿಮ್ಗೆ ತೋರಿಸ್ತೀನಪ್ಪ. ಏನು ವಿಚಾರ ಅಂದರೆ, ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ನುಗಿತಹಳ್ಳಿ ಗ್ರಾಮ ಏನೋ ಇದು. ಇಲ್ಲಿ ಸರ್ವೆ ನಂಬರ್ 141, 143, 144, 153, 152, 151 ಈ ಜಾಗಗಳಲ್ಲಿ ಸುಮಾರು 50ರಿಂದ 60 ಎಕರೆ ಜಮೀನು. ಅದರಲ್ಲಿ ಒಂದು 30 ಎಕರೆ ಜಮೀನು ಸರ್ಕಾರದ ಹೆಸರಲ್ಲೇ ಐತೆ. ಇನ್ನೊಂದು 30-35 ಎಕರೆ ಜಮೀನು ಯಾರ ಹೆಸರಲ್ಲಿ ಐತಂದರೆ ಈ ರಾಜರತ್ನಂ ಅನ್ನೋ ಒಬ್ಬನ ಹೆಸರಲ್ಲಿದೆ. ಈ ರಾಜರತ್ನಂ ಅನ್ನೋ ವ್ಯಕ್ತಿಯ ಹಿನ್ನೆಲೆ ಏನಂದರೆ, ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾನೆ, BA ಆಗ್ತಾನೆ, RI ಆಗ್ತಾನೆ, ಡೆಪ್ಯೂಟಿ ತಹಸೀಲ್ದಾರ್ ಆಗಿ ರಿಟೈರ್ಡ್ ಆಗ್ತಾನೆ ಆ ವ್ಯಕ್ತಿ ಏನು ಮಾಡ್ತಾನೆ, ಅವ್ರ ಮನೆಯಲ್ಲಿರೋಂಥ ಪ್ರತಿಯೊಬ್ಬರ ಹೆಸರಲ್ಲಿನೂ ಈ ಸರ್ವೆ ನಂಬರ್ಗಳಲ್ಲಿ ಜಾಗ ಮಂಜೂರು ಮಾಡಿಸೋನೆ. ಇದೇ ಜಾಗದಲ್ಲಿ ನಾವು ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆ ಬಂದಿದ್ರಿ. ಅದೇ ಜಾಗದಲ್ಲಿ ಬೇರೆಯವ್ರ ಹೆಸರುಗಳಿಗೆ ಮಂಜೂರು ಮಾಡಿರೋಂಥ ಜಾಗದಲ್ಲಿ ಮನೆ ಕಟ್ಕೊಂಡವನೆ. ಅದ್ರ ಜೊತೆಗೆ ಏನು ಮಾಡಿದ್ದಾನೆ, ಸುಮಾರು ಜನಗಳಿಗೆ ಅವ್ರ ಹೆಸರುಗಳಲ್ಲಿ ಜಮೀನು ಮಂಜೂರಾತಿ ಮಾಡೋ ಥರ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಅವ್ರ ಹೆಸರುಗಳಿಗೆ ಮಂಜೂರು ಮಾಡಿರೋ ಥರ ಮಾಡಿ ಆ ಜಾಗಗಳನ್ನ ಕೂಡ ಇದೇ ವ್ಯಕ್ತಿ ತಗೊಂಡು ಸುಮಾರು 60-65 ಎಕರೆ ಜಮೀನಲ್ಲಿ ಪೊಸಿಷನಲ್ಲಿದ್ದಾನೆ ನೋಡಿ. ಈಗ ನಮ್ಮ ಜೊತೆ ಇವ್ರು ರೈತರಿದ್ದಾರೆ. ಬಾಣ ಇಲ್ಲಿ. ನಿಮ್ಮ ಹೆಸರೇನೀಗ? ಶ್ರೀನಿವಾಸ, ಎಂ ಜಿ ಶ್ರೀನಿವಾಸ್ ಅಂತ. ಇವ್ರ ಹೆಸರಲ್ಲಿ ಪ್ರೆಸೆಂಟ್ ಪಾಣಿ 3 ಎಕರೆ ಐತೆ. ಆದರೆ ಆ 3 ಎಕರೆಗೆ ಅವ್ನು ಕಾಂಪೌಂಡ್ ಹಾಕೊಂಡವನಿ, ವಿಂಗಡಣೆ ಮಾಡಿ 2 ಎಕರೆ ಸಪ್ರೇಟಾಗಿ ಮಾಡವನೆ. ಇವರೇನೋ ಹೋಗಿ ಬೆಳೆ ಬೆಳಿಬೇಕು, ಇವರೇನಾದರೂ ಹೋಗಿ ಏನಾದರೂ ಕೆಲಸ ಮಾಡಬೇಕಂದ್ರೆ ಇಮಿಡಿಯೇಟಾಗಿ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದು ನ್ಯಾಯನಾ? ರೆವೆನ್ಯೂ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರ್ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಈ ವಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಮಾಡಿಸಿ ಸರ್ಕಾರದ ಹೆಸರಲ್ಲಿರೋಂಥ ಜಾಗನ ಸರ್ಕಾರಕ್ಕೆ, ಮತ್ತು ಈ ವ್ಯಕ್ತಿ ಇಲ್ಲೀಗಲ್ಲಾಗಿ ಮಂಜೂರು ಮಾಡ್ಕೊಂಡಿರೋಂಥ ಜಮೀನುಗಳು ಯಾವಾಗಾಗಿರೋದು ಸರ್ 2000 ಸುಮಾರು ವರ್ಷಗಳಿಂದ ಹಿಂಗೆ ಮಾಡ್ತಾವನೆ. 2001ರಿಂದ ಈ ಕಡೆನೂ ಜಾಸ್ತಿ ಮಾಡ್ಕೊಂಡಿದ್ದಾರೆ. 1990-95ರಿಂದ ಈ ಕಡೆನೂ ಜಾಸ್ತಿ ಈ ಥರ ಒಂದು ಹಂತವಾಗಿ ಮಂಜೂರು ಮಾಡ್ಕೊಳ್ಳೋದು. ಈಗ ಅವ್ರ ಫ್ಯಾಮಿಲಿಯಲ್ಲೇ ಅವ್ರ ತಾಯಿ ಹೆಸರಲ್ಲಿ ಜಮೀನು ಮಂಜೂರು ಮಾಡಿಸಿದ್ದಾನೆ ಒಂದೇ ಸರ್ವೆ ನಂಬರಲ್ಲಿ. ಮತ್ತು ಅವ್ರ ಆಯಪ್ಪ ಹೆಸರಲ್ಲಿ ನೋಡಿ, ಗೌರ್ಮೆಂಟ್ ಸರ್ಕಾರಿ ಅಧಿಕಾರಿ, ಬಡವ್ರಿಗೆ ತಾನೇ ಜಮೀನು ಮಂಜೂರು ಆಗಬೇಕು. ಇವಾಗ ಧೈರ್ಯ ನಾನು ಸಂದೇಶಿತಾನೆ ಇಂಥ ವಿಚಾರಗಳಲ್ಲಿ ನುಗ್ಗಿ ಧೈರ್ಯ ಇದು ಮಾಡ್ತಾನೆ. ಏನದು ರಾಜರತ್ನಂ ಪಾಣಿ ಕೊಟ್ಟಪ್ಪ ದರಖಾಸ್ತು ಮೂಲಕ ಅಂತ ಇದೆ. ರಾಜರತ್ನಂ ವಿನ ಅನಂತರಾಯಪ್ಪ ದರಖಾಸ್ತು ಕೇಳಿ. ಇದೇ ಹಂಗಾರೆ ಇದು ರಾಂಗ ರೈಟಾ ಸರ್? ಇದು ರಾಜರತ್ನಂ ಬಿನ್ ಹನುಮಂತರಾಯಪ್ಪ ಇದೆಯಲ್ಲ ಸರ್? 1.5 ಎಲ್ಲರಿಗೂ ಆಗಿದೆ, 4 ಜನಕ್ಕೆ ಆಗಿದೆ. ಅಲ್ಲ, ನಿಮಗೂ ಆಗಿಲ್ಲ? ನನಗಾಗಿಲ್ಲ. ಮತ್ತೆ ಈ ರಾಜರತ್ನಂ ಬರ್ದಿದ್ದ ನಾನೇ, ನನಗಾಗಿಲ್ಲ. ರಿಕಾರ್ಡ್ ನೋಡಿ, ನನ್ಗೆ ಮಂಜೂರಾಗಿದೆ ನೋಡಿ. ನೀವು 4 ಜನಕ್ಕೆ ದರ್ಖಾಸ್ತ್ ಅಂತ ನೀವು ಇಷ್ಟೆಲ್ಲ ಡೀಲ್ ಮಾಡ್ಕೊಂಡ್ರೆ ಎಲ್ಲ ಕೂತ್ಕೊಂಡು ಮಾತಾಡೋಣ, ನಿಂತ್ಕೊಳ್ಳೋಕ್ಕಾಗಲ್ಲ. ನೀಲಮಯ್ಯ ಸರ್ ಅವರು ನಮ್ಮ ಮಿಸ್ಸಸ್. ಓಕೆ, ಅವ್ರಿಗೂ ದರ್ಖಾಸ್ತ್ ಮೂಲಕ ನಾನು ಹೇಳ್ತಾ ಇದ್ದೇನಲ್ಲ, ಅವ್ರಿಗೂ ಆಗಿಲ್ಲ, ಕೊಟ್ಕೊಂಡಿದ್ದಾರೆ ಅವರು. ಇದು ಎಂಟ್ರಿ ಬರ್ದಿದ್ದಾರೆ, ರಾಂಗ್ ಎಂಟ್ರೀಸ್ ಅವೆಲ್ಲ. ಸರ್, ಈಗ ಪ್ರೆಸೆಂಟ್ ಸರ್ವೆ ನಂಬರ್ ಅದೇ ಇದೆಯಾ? ಎಲ್ಲವೇ ಇವೆ. ಮತ್ತೆ ರಾಂಗ್ ಎಂಟ್ರಿ ಆಗುತ್ತೆ. ನಾನು ಹೇಳೋದು ದರ್ಖಾಸ್ತ್ ಅಂತ MG ರಾಮಕೃಷ್ಣಪ್ಪ ಅನ್ನೋದು ಕೊಟ್ಕೊಂಡು ಹೋಗ್ತಿದ್ದೆ. ಇದ್ಬಿಡಿ ಸರ್. ಅಲ್ಲ, ನಾನು ಹೇಳಿಲ್ಲ ಹಂಗೆ ಎಲ್ಲ ಅಷ್ಟೇನೆ. ಈಗ ಅಲ್ಲೇನೋ ಎಂಟ್ರಿ ಬಂದಿರೋದು ನಾನು ಬೇಡ ಅನ್ನಲಿಲ್ಲ. ಅಲ್ಲ, ಬೇರೆದು ಕರೆಕ್ಟ್ ಇದ್ದಾಗ ಅದು ಕರೆಕ್ಟ್ ಇರಬೇಕಲ್ಲ. ನೋಡಿ, ಅಧಿಕಾರಿಗಳಿಗೆ ಏನು ಗೊತ್ತಾಗಲ್ವಾ? ಕಣ್ಣಿಲ್ವಾ ಅವ್ರಿಗೆ? ನೀವು ಲಾಯರ್ಗಳು ಅವರು ಇವರು ಇರ್ತೀರಲ್ಲ, ತನಿಖೆ ಮಾಡಿ. ನೀವ್ಯಾರು? ಸ್ವಲ್ಪ